ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ. ನಾವು ವಿನಯ್ ಸನಾತನಿ ಶೋ ಅಲ್ಲಿ ಮಜಾ ಮಾಡ್ತಾ ಇದೀವಿ. ನಾನು ನಿಮ್ಮ ರಾಘವೇಂದ್ರ ಅಲಿಯಾಸ್ ರಾಗಿಣಿ. ಏನ್ ಗುರು ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯಾ? ಇದನ್ನ ನೀವ್ ಹೆಂಗಾರ ಯೂಸ್ ಮಾಡ್ರಿ, ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ. ಬರೋದು ಇಲ್ಲದೆ ಇರೋದೆಲ್ಲ ಸೇರಿ ಇಲ್ಲ. ಈಗ ಅದನ್ನೇ ಲೈಫ್ ಇಸ್ ಬ್ಯೂಟಿಫುಲ್, ಮೇಕ್ ಇಟ್ ವಂಡರ್ಫುಲ್. ತಲೆ ಮೇಲೆ ಹೊಡ್ಬಿಡ್ತಾರೆ. ಯಾವಾಗ ಮಾಡ್ಬೇಕು ಅವಾಗ್ಲೇ ಮಾಡ್ತೀವಿ. ಹೌದಾ? ಹೌದೌದು, ತುಂಬಾ ಹಾಕ್ಬೋದು. ನನಗೆ ಅಟ್ರಾಕ್ಟ್ ಆಗೋ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ ನಾನು ತೊಂದ್ರೆ ಇಲ್ಲ, ತೋರಿಸಿ. ಅದ್ ನೋಡಿ ಉದ್ರೋಗಿದೆ ಅಂತ ತೋರಿಸಿ. ಉದ್ರೋಗಿದೆ ಅಂತ ತೋರ್ಸೋದು ಮತ್ತೆ ಇದ್ದಾಗ ಇದೆ ಅಂತ ತೋರಿಸಿ. ಬೇಡಪ್ಪ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ. ನಾನು ನಿಮ್ಮ ರಾಘವೇಂದ್ರ ಅಲಿಯಾಸ್ ರಾಗಿಣಿ. ಇವತ್ತು ಸಿಕ್ಕಾಪಟ್ಟೆ ಹರಟೆ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ನಾವು ವಿನಯ್ ಸನಾತನಿ ಶೋ ಅಲ್ಲಿ ಮಜಾ ಮಾಡ್ತಾ ಇದೀವಿ. ನೀವು ಸ್ವಲ್ಪ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಎಷ್ಟೊತ್ತಾದ್ರೂ ನೀವು ನಮ್ಮ ಜೊತೆ ಮಜಾ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ವೆಲ್ಕಮ್ ಟು ದ ಶೋ ಅಂಡ್ ಸನಾತನಿ ಮೇಡಮ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಸೂಪರ್. ರಾಘವರೇ ಹೇಗಿದ್ದೀರಾ? ಸೂಪರ್ ಮೇಡಮ್, ಆಸ್ ಯೂಶುವಲ್. ಫೈನಲಿ ನಾವು ಮೀಟ್ ಆದ್ವಿ. ಯಾವಾಗಿಂದ ನಾನು ಅಷ್ಟೇ ಪಾಪ, ನನಗೆ ನೆಕ್ಸ್ಟ್ ಅಂತ ಹೇಳಕ್ಕೆ ಒಂಥರ ಅನಿಸ್ತಾ ಇತ್ತು. ಹಾಗಾಗಿ ಇರ್ಲಿ, ನೆನ್ನೆ ಶೂಟ್ ಆಗಿ ಇವತ್ತು ಆಗ್ಬಿಡ್ಲಿ ಅಂತ. ಸೂಪರ್. ಅಂಡ್ ನಮ್ಮ ಶೋಗೆ ವೆಲ್ಕಮ್ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್ ಬಂದಿದ್ದೀರಾ. ಹೇಗಿತ್ತು ನಿಮ್ ಡೇ ಸ್ಟಾರ್ಟ್? ಹೇಗಿತ್ತು? ತುಂಬಾ ಚೆನ್ನಾಗಿ. ಅದೇ ಇವತ್ತು ಯಾಕಂದ್ರೆ ನೆನ್ನೆನೆ ನಾನು ಆಲ್ರೆಡಿ ಇಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ನಲ್ಲ. ಡೇ ಸ್ಟಾರ್ಟೆಡ್ ವಿತ್ ಅಲ್ರಾಮ್. ಯೂಶಲಿ ಯಾಕಂದ್ರೆ ಶೂಟಿಂಗ್ ಆಗಿದ್ ಮಾರನೇ ದಿನ ಅಲ್ರಾಮಿಗೆ ನಾನು ಅಷ್ಟು ಟೈಮ್ ಕೊಡಲ್ಲ, ರೆಸ್ಟ್ ಕೊಟ್ಬಿಡ್ತೀನಿ. ಇವತ್ತು ಮತ್ತೆ ಅಲ್ರಾಮಿಗೆ ನಾನು ಸ್ವಲ್ಪ ಟೈಮ್ ಕೊಟ್ಟೆ. ಬಿಕಾಸ್ ಇದರಲ್ಲಿ ನಾನೊಬ್ಬನೇ ಇಲ್ಲ ನಿಮ್ಮ ಚಾನಲ್ ಅಲ್ಲಿ. ಇವತ್ತು ನನ್ನ ದೋಸ್ತ್, ನನ್ನ ಫ್ರೆಂಡನ್ನು ಕರ್ಕೊಂಡ್ ಬರ್ತಾ ಇದ್ದೀನಿ. ಹೌದಾ? ಹೌದೌದು. ಲೈಕ್ ಯಾರು ಅಂತ ಏನಾದ್ರು ಹಿಂಟ್ ಕೊಡ್ತೀರಾ? ತುಂಬಾ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ. ಅದೇ ನನ್ನ ಜೊತೆನೆ ಇರ್ತಾಳೆ ಅವಳು ಯಾವಾಗ್ಲೂ. ಓಕೆ. ನಾನು ಅವಳು ಒಟ್ಟಿಗೆ ಇದ್ದು ಸುಮಾರು ವರ್ಷ ಆಯ್ತು. ಲಿವಿಂಗ್ ಟುಗೆದರ್ ಅಲ್ಲಿ ಇದೀವಿ. ಲಿವಿಂಗ್ ಟುಗೆದರ್ ಇರ್ತಾಳೆ ಅವಳು. ನಾನಿರೋ ತನಕ ನನ್ನ ಜೊತೆ ಇರ್ತಾಳೆ ಯಾವಾಗ್ಲೂ. ಇದ್ರ ಬಗ್ಗೆ ನಾನು ಎಲ್ಲೂ ಹೇಳಿಲ್ಲ ಅನ್ಸುತ್ತೆ. ಲಿವಿಂಗ್ ಟುಗೆದರ್ ಅಲ್ಲಿ ಇದೀನಿ ನಾನು ಫ್ರಮ್ 9 years ಇಂದ ಅಂತ ಹೇಳಿ. ಅದೇ ರಾಗಿಣಿ ಜೊತೆ ನೋಡಿ ಇಂತ ಬಾಂಬನ್ನ ಹಾಕ್ತಿದ್ದೀರಾ. ಸೊ ರಾಗಿಣಿನೂ ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ಸೂಪರ್ ಸೂಪರ್. ಆಕ್ಚುಲಿ ನಾನು ಇವತ್ತಿನವರೆಗೂ ಡೈರೆಕ್ಟ್ ಆಗಿ ರಾಗಿಣಿ ಅವ್ರನ್ನ ನೋಡೇ ಇಲ್ಲ. ಇಲ್ಲ, ಡೈರೆಕ್ಟ್ ಆಗಿ ನಾನು ನೋಡೇ ಇಲ್ಲ. ಯಾವತ್ತು ನಾನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಿದ್ದು. ಇವತ್ತೊಂದು ಹೊಸ ವಿಷಯನ ನಮ್ಗೆ ಹೇಳಿದೀರಾ. ರೆಡಿ ಆಗ್ತಾ ಇದಾರಾ? ಹೇಗಿತ್ತು ಮಜಾ ಟಾಕೀಸ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು? ಸಖತ್ತಾಗಿತ್ತು. ಯಾಕಂತ ಹೇಳಿದ್ರೆ ಒಂದು ನಾ ಮಿಸ್ ಮಾಡ್ಕೊಂಡೇನಂದ್ರೆ ಸ್ಟಾರ್ಟಿಂಗ್ ಇಂದ ಇರ್ಲಿಲ್ಲ. ಇವಾಗ ಯಾಕೋ ಅದೊಂದು 2 ಸೀಸನ್ ಇಂದ ಹಂಗೆ ಆಗ್ತಾ ಇದೆ. ಗಿಲಿನೂ ಲಾಸ್ಟ್ ಸೀಸನ್ ನ ಮಧ್ಯದಲ್ಲಿ ಒಂದು 8 ವಾರ ಆದ್ಮೇಲೆ ಹೋದೆ. ಈಗ ಮಜಾ ಟಾಕೀಸ್ ಒಂದು 8 ವಾರ ಆದ್ಮೇಲೆ ನಾ ಬಂದೆ. ಬಟ್ 8 ವಾರ ಆದ್ಮೇಲೆ ನಾನು ಏನು ಹೋದೆ ಇದೆಯಲ್ಲ, ಆ ಮಿಸ್ ಮಾಡ್ಕೊಂಡಿದ್ದೆ 8 ವಾರಗಳನ್ನ ಅಲ್ಲಿ ನಾನು ಫುಲ್ಫಿಲ್ ಆಯ್ತು ನನಗೆ. ಯಾಕಂದ್ರೆ ಟೀಮ್ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತು. ಆ ಕ್ಯಾರೆಕ್ಟರ್ಗಳು ಏನು ಅಜ್ಜಿ ಕ್ಯಾರೆಕ್ಟರ್ ನಾನು ಮಾಡ್ಕೊಂಡ್ವಿ, ಒಂದು ಗಂಗಮ್ಮಜ್ಜಿ ಅಂತ ಹೇಳಿ. ಅವಳು ಅಷ್ಟು ಚೆನ್ನಾಗಿ ಎಲ್ಲರ ಜೊತೆನೂ ಮಿಂಗಲ್ ಆದ್ಲು. ಆ ಕ್ಯಾರೆಕ್ಟ್ರು ಸೃಜನ್ ಸರ್ ಆಗಿರ್ಬೋದು, ಕುರಿಯಣ್ಣ ಆಗಿರ್ಬೋದು, ನಾನು ಹೇಳೋದು ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿತ್ವ. ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆದವರು. ಇವಾಗ ಅವ್ರು ನಮಗೆ ಏನೋ ಒಂದು ಚೆನ್ನಾಗಿ, ಇವಾಗ ನಾವೇನೋ ಇಂಪ್ರೂವೈಸ್ ನಾವು ಮಾಡಿದ್ವಿ ಅಂತ ಅಂದಾಗ ಯಾಕೆ ಏನು ಕ್ವಶನ್ ಮಾಡ್ದೇನೆ ಮಾಡು ಅಂತ ಹೇಳ್ತಾರೆ ಗೊತ್ತಾ. ಅಲ್ಲಿ ನಾವು ಕಲಾವಿದರು ಗೆಲ್ತೀವಿ. ಇವಾಗ ನಾ ಸೃಜನ್ ಸರಿಗೆ ಏನೋ ಒಂದು ಕಾನ್ಸೆಪ್ಟ್ ಹೇಳಿದಾಗ ಮಾಡೋ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗತ್ತೆ. ಸೊ ಮಜಾ ಟಾಕೀಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ತುಂಬ ವರ್ಷಗಳಿಂದ ನಾನು ಅನ್ಕೊಳ್ತಾ ಇದ್ದಿದ್ದು. ಬಿಕಾಸ್ ಎಷ್ಟು ಜನ ಕಲಾವಿದರು ವಾರ ಹೊಸ ಕಲಾವಿದರು ಎಂಟ್ರಿ ಆಗ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ನಾವು ಮಾಡ್ತೀವಿ. ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಆಗಿ ಇಂಟ್ರ್ಯಾಕ್ಟ್ ನಾವು ಮಾಡೋದಿದೆಯಲ್ಲ, ಅದೊಂಥರ ಹೊಸ ಥರ ಎಕ್ಸ್ಪೀರಿಯನ್ಸ್. ನನಗೆ ತುಂಬಾ ಖುಷಿ ಆಯಿತು. ಓಕೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಮಜಾ ಟಾಕೀಸಲ್ಲಿ ಗಂಗಮ್ಮ ಅಜ್ಜಿ ಪಾತ್ರನ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ. ಆ್ಯಂಡ್ ಇದ್ರ ಹಿಂದೆ ರಾಗಿಣಿ ಅವ್ರದ್ದು ನೀವು ಕ್ಯಾರೆಕ್ಟರ್ ಮಾಡ್ತಾನೆ ಬಂದಿದ್ದೀರಾ. ಈಗ ಎಲ್ಲಿ ಹೋದ್ರೂ ಕೂಡ ಒಂದು ಹೆಣ್ಮಕ್ಳದು ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದೀರಲ್ಲ. ಸೊ ಅತಿ ಹೆಚ್ಚು ಆಪರ್ಚುನಿಟಿ ರಾಘಿಣಿಗೇನೆ.
ರಾಗಿಣಿಗೆ ಹೆಚ್ಚು ಆಪರ್ಚುನಿಟಿ, ರಾಗಿಣಿ ಫೇಸಿಂದ ರಾಘುಗೆ ಆಪರ್ಚುನಿಟಿ. ಬಟ್ ಈ ನಡುವೆ ರಾಘುಗೆ ತುಂಬ ಆಪರ್ಚುನಿಟಿಗಳಿದೆ, ಅದೊಂದು ಸಂತೋಷ. ಯಾಕಂತ ಹೇಳಿದರೆ ಆ್ಯಸ್ ಎನ್ ಆರ್ಟಿಸ್ಟ್ ನಾನು ಯಾವ ಪಾತ್ರ ಸಿಕ್ಕಿದ್ರು ನಾನು ಮಾಡಲೇಬೇಕು, ಇಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಇವಾಗ ಇಫ್ ಪೀಪಲ್ಸೇ ನೀನು ಇದನ್ನೇ ಮಾಡಬೇಕು ಅಂತ ಹೇಳಿದರೆ ನಾನು ಅದನ್ನು ಒಪ್ಪಲ್ಲ, ಇದನ್ನೇ ಮಾಡಬೇಕು ನಾನು ಒಪ್ಪಲ್ಲ. ಯಾಕಂದರೆ ನಾ ಬಂದಿರೋದು ಕಲಾವಿದನಾಗಿ. ಪರ್ಸ್ನಲ್ ಲೈಫಲ್ಲಿ ನಾನೇನಾದರೂ ಬೇರೆ ಥರ ಇದ್ದರೆ ಅವಾಗ ಯಾರಾದರೂ ಕ್ವಶನ್ ಮಾಡಿದರೆ ಅರ್ಥ ಇದೆ. ಆ ಪರ್ಸ್ನಲ್ ಲೈಫಲ್ಲಿ ನನಗೆ ರಾಘವೇಂದ್ರ ಆಗಿರಲಿಕ್ಕೆ ಇಷ್ಟ ಲೈಫ್ ಲಾಂಗ್. ಸೊ ಆ್ಯಸ್ ಅ ಕರಿಯರ್ ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಯಾವ ಪಾತ್ರ ಆದರೂ ಓಕೆ, ನನಗೆ ಯಾರೇ ಕಾಲ್ ಮಾಡಿ ಸರ್ ಈ ಥರದೊಂದು ಪಾತ್ರ ಇದೆ ನಾನು ಮಾಡ್ತೀನಿ, ಕತೆಗೆ ಅದು ಏನು ಕಾಂಟ್ರಿಬ್ಯೂಷನ್ ಇದೆ ಅದರದ್ದು ಅಂತ ಅಂದಾಗ ನನಗೆ ಯಾವ ಪಾತ್ರ ಆದರೂ ಓಕೆ. ಬಟ್ ಅವಕಾಶಗಳು ರಾಗಿಣಿಗೂ ಈ ನಡುವೆ ಇದೆ, ರಾಘವೇಂದ್ರಂಗೂ ಈ ನಡುವೆ ಇದೆ. ಯಾಕಂತ ಹೇಳಿದರೆ ಸ್ಟಾರ್ಸ್ ಸುವರ್ಣ ವಾಹಿನಿಯಲ್ಲಿ ಶ್ರೀದೇವಿ ಮಹಾತ್ಮೆ ಅನ್ನೋ ಒಂದು ಸೀರಿಯಲ್ಲು, ಅದರಲ್ಲಿ ನಾನು ನಾರದನ್ ಪಾತ್ರ ಮಾಡ್ತಾಯಿದ್ದೀನಿ. ನನಗೆ ಫಸ್ಟ್ ಕಾಲ್ ಬಂದಾಗ ಸರ್ ಹೀಗೆ ಒಂದು ಏನು ಮೈಥಾಲಜಿ ಸೀರಿಯಲ್ ಇದೆ ಶ್ರೀದೇವಿ ಮಹಾತ್ಮೆ ಅಂತ, ನೀವು ಮಾಡಬೇಕು. ನನಗೆ ಮೈಥಾಲಜಿ ಕಾಲ್ ಬಂತ ಫಸ್ಟಿಗೆ ಒಂದು ಸ್ವಲ್ಪ ಹಿಂಗಾಯಿತು, ಏನು ಪಾತ್ರ ಕೊಡ್ತಾರೆ. ಐ ವಾಸ್ ಕ್ಯೂರಿಯಸ್ ಅಬೌಟ್ ದಟ್, ನನಗೆ ಏನು ಪಾತ್ರ ಕೊಡ್ಬೋದು ಇವರು ಅಂತ. ನಾರದ ಅಂದಾಗ ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ಕಲಾವಿದನಿಗೆ ಮೈಥೋ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಬೇಕಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಸೊ ಐ ಸ್ಟಾರ್ಟೆಡ್. ಇವಾಗ ನಾನು ರಾಗಿಣಿಗೆ ಎಷ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ನಾರದನಿಗೂ ಅಷ್ಟೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಬಗ್ಗೆ ನಾನು ತುಂಬ ಒಂದು ಸ್ವಲ್ಪ ಸ್ಟಡಿ ಮಾಡಿದೆ, ಯಾರ್ಯಾರು ಆ ಪಾತ್ರ ಮಾಡಿದ್ದಾರೆ ಅದರದ್ದೆಲ್ಲ ಚೂರು ನಾನು ನೋಡಿದೆ. ಬಟ್ ಅದು ನನಗೆ ತುಂಬಾ ಸಂತೋಷ ಕೊಡ್ತು. ಇವಾಗ ಇಬ್ರಿಗೂ ಈಕ್ವಲ್ ಆಗಿ ಕೆಲಸ ಸಿಗ್ತಾ ಇದೆ. ಯೂಶಲಿ ಈಗ ಒಂದು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ನಲ್ಲಿ ನಾವು ಚಿತ್ರರಂಗಕ್ಕೆ ಹೋಗ್ತೀವಿ, ಬಣ್ಣ ಹಚ್ತೀವಿ ಅಂದ ತಕ್ಷಣ ಒಂದು ಸ್ವಲ್ಪ ಹಿಂಗೆ ನೋಡೋಕೆ ಶುರು ಮಾಡ್ತಾರೆ. ಅಂಥದ್ರಲ್ಲಿ ನೀವೀಗ ಹೆಣ್ಮಕ್ಳು ಪಾತ್ರ ಕೂಡ ಹಾಕೋದಕ್ಕೆ ಶುರು ಮಾಡಿದ್ರಿ, ಒಳ್ಳೆ ಫೇಮ್ ನೇಮ್ ಇದೆ. ಆದರೆ ಅದ್ರದ್ದೊಂದು ಸೈಡ್ ಎಫೆಕ್ಟ್ಸ್ ಅಂತ ಇರುತ್ತಲ್ಲ? ಅಂಥ ಸೈಡ್ ಎಫೆಕ್ಟ್ಸ್ ಏನಿಲ್ಲ, ಯಾಕಂದರೆ ನನ್ನ ಜೊತೆಗೆ ಇರೋರು ಎಲ್ಲರೂ ಒಳ್ಳೆಯವರೇ ನನಗೆ. ಫ್ಯಾಮಿಲಿ ಅಫ್ಕೋರ್ಸ್ ಅವ್ರದ್ದು ಏನೂ ಇಲ್ಲ, ಫ್ರೆಂಡ್ಸ್ ನನ್ನ ಜೊತೆ ಇರೋದು ಅವ್ರದ್ದು ಏನು. ಇವಾಗ ನನ್ನ ಗಿಲಿ ಆರ್ಟಿಸ್ಟ್ ಏನಿದ್ದಾರೋ ನನ್ನ ಜೊತೆ ಕೋ ಆರ್ಟಿಸ್ಟ್ಗಳು, ಅವ್ರು ಯಾವತ್ತೂ ನನಗೆ ಆ ಫೀಲ್ ಮಾಡಲೇ ಇಲ್ಲ. ಆಮೇಲೆ ನನ್ನ ಕ್ಲೋಸ್ ಸರ್ಕಲ್ ಗಿಲಿ ಕೋ ಆರ್ಟಿಸ್ಟ್ ಅವ್ರನ್ನ ಹೊರತುಪಡಿಸಿ ನನ್ನ ಕ್ಲಾಸ್ಮೇಟ್ಸು ನಾವೊಂದು 5 ಜನ ಇದ್ದೀವಿ, ನಂಗೆ ಅಷ್ಟೇ ತುಂಬ ಲಿಮಿಟೆಡ್ ಕ್ಲೋಸ್ ಸರ್ಕಲ್. ಅವ್ರುಗಳಂತೂ ನನಗೆ ಯಾವತ್ತೂ ಅದ್ರ ಬಗ್ಗೆ ಥಿಂಕ್ ಮಾಡೋ ಥರ ಇಲ್ಲವೇ ಇಲ್ಲ. ಸಾಕಲ್ಲ, ನಮಗೆ ಇಷ್ಟಪಡೋರಿಗೆ ನಾವೇನು ಅಂತ ಗೊತ್ತಿದ್ರೆ ಸಾಕು. ಅದು ಬಿಟ್ಟರೆ ಅಭಿಮಾನಿಗಳು, ಅವ್ರುಗಳಿಗೆ ತುಂಬ ಇಷ್ಟ. ರಾಗಿಣಿ ಅಂದರೆ ತುಂಬ ಇಷ್ಟ. ಇಷ್ಟು ವರ್ಷಗಳ ಕಾಲ ನಾನು ಆ ಪಾತ್ರ ಹಾಕ್ತಾ ಇದ್ದೀನಿ ಅಂದರೆ ಅವ್ರುಗಳಿಗೋಸ್ಕರನೇ. ಅವರು ನಗ್ತಾರೆ, ಇಫ್ ಇನ್ ಕೇಸ್ ಏನೋ ಒಂದು ಮಾತು ಅಂದ್ರೂ ಅದು ಏನೋ ಅಂದಿರ್ತಾರೆ. ಸೊ ಹಾಗಾಗಿ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲದೂ ನಾನು ಜನರಿಗೋಸ್ಕರನೇ ನಾನು ಮಾಡ್ತಾ ಇದ್ದೀನಿ. ಬಟ್ ಅದ್ರದ್ದು ರಿಗ್ರೆಟ್ ಅಂತ ಏನಿಲ್ಲ. ರಿಗ್ರೆಟ್ ಯಾರಾದರೂ ಏನಾದರೂ ಅಂತಾರೆ, ಬಟ್ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅಲ್ಲ, ನಮಗೆ ರಿಗ್ರೆಟ್ಗಿಂತ ಹೆಚ್ಚಾಗಿ ನಾವೇನೋ ಒಂದು ಒಳ್ಳೆ ಉದ್ದೇಶದಿಂದನೇ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ನಮ್ಗೆ ಗೊತ್ತಿಲ್ಲದೆ ಸೈಡ್ ಎಫೆಕ್ಟ್ಸ್ ಆಗೋಕೆ ಶುರು ಆಗ್ಬಿಟ್ಟಿರುತ್ತೆ ಅಲ್ವಾ? ಆಗತ್ತೆ. ಅದೇ ಮಾತುಗಳು ನೋಡಿ, ಮಾತಾಡೋರಿಗೆ ಒಂದೇ ಕೆಲಸ ಮಾತಾಡೋದು, ನಮಗೆ ತುಂಬ ಕೆಲಸ ಇರುತ್ತೆ. ನೀವು ಅದನ್ನ ಹೇಗೆ ತಗೊಳ್ತೀರಾ? ಸ್ಟಾರ್ಟಿಂಗ್ ಇನಿಷಿಯಲಿ ಸ್ವಲ್ಪ ಕಷ್ಟ ಅನ್ನಿಸ್ತು ನನಗೆ, ಏನಪ್ಪ ಹಿಂಗೆಲ್ಲ ಹೆಂಗೆ ಸಾಧ್ಯ ಇದು ಅಂತೆಲ್ಲ ಹೇಳಿ. ಬಟ್ ಆಮೇಲೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ, ಬರೀ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಮಾತಾಡೋರು ಇವಾಗ 1000ದಲ್ಲಿ ಒಂದು 10 ಜನ ಮಾತಾಡ್ಬೋದೇನೋ ನನಗೆ, ನಾನು ತಗೊಳ್ಳೋದು ಹಂಗೆ ತಲೆಯಲ್ಲಿ. ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ಳೋಣ? ಇನ್ನು 990 ಜನ ಒಳ್ಳೆ ಮಾತಾಡಬೇಕಾದ್ರೆ 10 ಜನದ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಒಳ್ಳೆ ಜನ, ಇಷ್ಟು ಜನ ಒಳ್ಳೇದು ಮಾತಾಡ್ತಿದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ನಾನು ಇನ್ನೂ ಒಳ್ಳೇದು ಮಾಡ್ತಾ ಹೋಗಬೇಕು. ಯಾಕಂದರೆ ಒಬ್ಬ ಕಲಾವಿದನಾಗಿ ನನಗೂ ಇನ್ನೂ ತುಂಬ ವರ್ಷಗಳ ಕಾಲ ನಾನು ಇಂಡಸ್ಟ್ರಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗಿನ್ನೂ ಎಂತೆಂಥ ಪಾತ್ರಗಳು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸಿಗೋ ಪಾತ್ರನೆಲ್ಲ 100% ಮಾಡಬೇಕು ಅಂತ ನನ್ನ ಆಸೆ. ಮಾಡ್ತೀನಿ ಕೂಡ. ಸೂಪರ್. ಅಂಡ್ ರೀಸೆಂಟ್ಲಿ ನೀವು ಮನೆ ಕಟ್ಟಿದ್ರಿ, ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಅಂಡ್ ಮಜಾ ಟಾಕೀಸ್ ಇಂದ ಇನ್ನೊಂದು ಮನೆ ಕಟ್ತಿದ್ದೀರಂತ? ಮಜಾ ಟಾಕೀಸ್ ಇಂದ ಇನ್ನೊಂದು ಮನೆ? ಅದೇ ಮಜಾ ಟಾಕೀಸ್ ಆದ್ಮೇಲೆ ಇನ್ನೊಂದು ಮನೆ ಕಟ್ಟೋ ಪ್ಲಾನ್ ಇದೆ ಅಂತ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ಆ ಥರ ಕೆಲವೊಂದೆಲ್ಲ ಹೇಳಕ್ಕಾಗಲ್ಲ. ಓ ಅಂದ್ರೆ ಇದೇ ಪ್ಲಾನ್ ಮನೆದಲ್ಲ, ಇನ್ನು ಬರೋದೆಲ್ಲ ಸ್ವಲ್ಪ ಬರೋದಿದೆ ಅಲ್ವಾ, ಅದೆಲ್ಲ ಬಂದ್ಮೇಲೆ. ಬಟ್ ಆಸೆಗಳಂತೂ ಇದೆ, ಇನ್ನೂ ಚೆನ್ನಾಗಿರ್ಬೇಕು. ಇವಾಗ ಒಂದು ನಾನು ಮನೆ ಕಟ್ಟಿದ್ದೀನಿ ಅಂತ ಅದು ಫುಲ್ ನಂದೇ ಅಮೌಂಟಲ್ಲಿ ನಾನು ಕಟ್ಟಿದ್ದೀನಿ ಅಂತ ಅಲ್ಲ, ನಂದು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ನಮ್ಮ ತಂದೆಯವ್ರದ್ದು ಇದೆ. ಯಾಕಂದರೆ
ನಾನೇ ಮಾಡಿದೆ, ಸಾಧ್ಯನೇ ಇಲ್ಲ, ನನ್ನಿಂದ ಏನೂ ಆಗಲ್ಲ, ನಮ್ಮ ತಂದೆಯವ್ರ ಸಪೋರ್ಟ್ ಇಲ್ಲದೆ ನನ್ನಿಂದ ಏನೂ ಆಗೋಕ್ಕಾಗಲ್ಲ. ಬಿಕಾಸ್ ಅವ್ರದ್ದು ತುಂಬಾ ಇದೆ, ಅದಕ್ಕೆ ನಾನು ಇದೆ, ನಂದು ಒಂದು ಅಳಿಲು ಸೇವೆ ಅಂತಲೇ ಹೇಳ್ಬೋದು. ಸೂಪರ್ ಗುಡ್. ಆ್ಯಂಡ್ ಒಂದು ಮಾತಿದೆ ನೋಡಿ, ಎಲ್ಲರ ಲೈಫಲ್ಲೂ ನಡೆಯುತ್ತೆ ಅದು. ಫಸ್ಟು ಅನುಮಾನ, ಆಮೇಲೆ ಅವಮಾನ, ಆಮೇಲೆ ಸನ್ಮಾನ ಅಂತ. ಸೊ ನಿಮಗೀಗ ಸನ್ಮಾನ ಆಗ್ತಿರೋದಂತೂ ನಮ್ಮ ಕಣ್ಣೆದುರುಗಡೆನೇ ಇದೆ, ನಡೀತಾ ಇದೆ, ಇನ್ನೂ ಒಳ್ಳೊಳ್ಳೆ ಇದನ್ನು ನಡೆಯೋದಿದೆ. ಬಟ್ ಅವಮಾನಗಳು ಎಲ್ಲರ ಲೈಫಲ್ಲೂ ನಡೆದಿರುತ್ತೆ ಇನಿಷಿಯಲ್ ಡೇಸಲ್ಲಿ. ವೆರಿ ಟ್ರೂ. ನಿಮ್ಮ ಜೊತೆನೂ ಅದು ಒಂದು ಸಂದರ್ಭ ಆಗಿತ್ತು ಅಂತ ನಾನು ಕೇಳ್ಪಟ್ಟೆ. ಅದು ಯಾಕೆ, ಯಾವಾಗ, ಹೇಗಾಯಿತು ಅಂತ ಲೈಕ್ ಒಂದು ಸ್ವಲ್ಪ ಅಲ್ಲಿ ಕೆಲಸ ಮಾಡೋ ಪಿರಿಯಡಲ್ಲಿ ಒಂಚೂರು ಅದೇ ನಾನು ಹೇಳ್ತೀನಲ್ಲ, ನನಗೆ ಯಾವಾಗ ಅವಮಾನ ಆಯಿತೋ, ಯಾವಾಗ ಅನುಮಾನ ಆಯಿತೋ, ಅದೇ ಜಾಗದಲ್ಲೇ ನಾನು ನಿಲ್ಲಬೇಕು. ಅದಕ್ಕೆ ಇವಾಗ ನಾನು ಇಷ್ಟು ವರ್ಷ ರಾಗಿಣಿ, ಯಾಕೆ ರಾಗಿಣಿ ಅಂತ ಹೇಳಿದರೆ ಅದಕ್ಕೋಸ್ಕರನೇ ಇದೆ. ಹಿಂಗೆ ಮಾಡಿದರೆ ಹಿಂಗಾಗಿ ಹೋಗ್ಬಿಡ್ತಾರೆ, ಹಿಂಗೆ ಮಾಡಿದರೆ ಆಯ್ತು, ಮುಗ್ದು ಹೋಯ್ತು ಅಂತ ಅಂತಾರಲ್ವಾ. ಇಲ್ಲ, ನನಗೆ ಏನೋ ಒಂದು ಸ್ಪೆಷಲ್ ನಾನು ಮಾಡ್ತಾಯಿದ್ದೀನಿ. ಇಫ್ ಯು ಆರ್ ಗುಡ್ ಇನ್ ಸಮಥಿಂಗ್, ಅದನ್ನು ನೀನು ಮಾಡೋದ್ರಲ್ಲಿ ತಪ್ಪಿಲ್ಲ. ನಾನು ಇವಾಗ ನಂಗೆ ರಾಗಿಣಿ ಪಾತ್ರ ಅದು ಹೆಂಗೋ ಗೊತ್ತಿಲ್ಲ, ಅಚಾನಕ್ಕಾಗಿ ನಾನು ಮಾಡ್ತಿದ್ದೆ, ನನಗೂ ಏನೂ ಐಡಿಯಾ ಇಲ್ಲದೆ ನಾನು ಸ್ಟಾರ್ಟ್ ಮಾಡಿರೋದು. ಬಿಕಾಸ್ ನಮ್ಮ ಮನೇಲಿ ಅಂದ್ಕೊಂಡಿದ್ದು ನಾನು ಡ್ರಾಯಿಂಗ್ ಆರ್ಟಿಸ್ಟ್ ಆಗ್ತೀನಿ ಅಂತ. ಬಿಕಾಸ್ ಚಿಕ್ಕ ವಯಸ್ಸಿಂದನೂ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಡ್ರಾಯಿಂಗ್, ಪೇಂಟಿಂಗ್, ಕ್ಲೇ ಮಾಡಲಿಂಗ್ ಸಿಕ್ಕಾಪಟ್ಟೆ. ನಾನು 6th ಇದ್ದಾಗ ಪಿಳ್ಳಿಕೊಳ ಮಂಗಳೂರಲ್ಲಿ ಸೃಜನೋತ್ಸವ ಅಂತ ಒಂದು ಕಾಂಪಿಟೇಷನ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಅದರಲ್ಲಿ VS ಆಚಾರ್ಯ ಅವರು ನನಗೆ ಕೊಟ್ಟಿದ್ರು, ನ್ಯಾಷನಲ್ ಲೆವೆಲ್ ಪ್ರೈಸ್ ಕೊಟ್ಟಿದ್ರು. ಪ್ರಜಾವಾಣಿ ಪೇಪರಲ್ಲಿ ಬಂದಿತ್ತು ನಾನು 6th ಇದ್ದಾಗ. ಆ ಫೋಟೋ ಇನ್ನೂ ಇಟ್ಟಿದ್ದಾರೆ ನಮ್ಮಪ್ಪ. ಸೊ ನನಗೆ ಅದರೊಳಗಡೆ ಇಂಟ್ರೆಸ್ಟ್ ಇತ್ತು. ನಮ್ಮನೇಲಿ ಅನ್ಕೊಂಡು, ಇನ್ನು ಅದರೊಳಗಡೆ ಏನೋ ಮಾಡ್ತಾನೆ, ಆ ಆರ್ಟಿಸ್ಟ್ ಆಗ್ತಾನೆ ಅಂತ ಅನ್ಕೊಂಡು ನಾನು ಈ ಆರ್ಟಿಸ್ಟ್ ಆಗೋಗ್ಬಿಟ್ಟೆ. ಅದೇ ಆರ್ಟ್ ಫೀಲ್ಡಲ್ಲಿ ಇದ್ದೀನಿ. ಸೊ ಅದೇ ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು ಅಂತ ಹೇಳ್ತಾರಲ್ಲ, ಇಲ್ಲಿವರೆಗೂ ನನ್ನನ್ನು ಕರ್ಕೊಂಬ ಬಂದಿದೆ ಇಷ್ಟು ಜರ್ನಿ ಬಿಕಾಸ್ ಆಫ್ ದಟ್ ರಾಗಿಣಿಯಿಂದನೇ ಅಂತಾರೆ. ಅಂತಿದ್ರೂ ಅಲ್ಲ, ಅಂತಾರೆ ಕೂಡ. ಬಟ್ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಊಟ ನಾನು ಮಾಡ್ತಾಯಿದ್ದೀನಿ, ನಾನು ಇಷ್ಟಪಡೋರು ನಾನು ಇಷ್ಟಪಡ್ತಾನೇ ಇದ್ದಾರೆ. ಎಷ್ಟು ಜನ ಹಾರೈಸ್ತಾರೆ ನನಗೆ. ಒಂದು ಒಳ್ಳೆಯದು ಏನಾದರೂ ಒಂದು ನಾನು ಹಾಕಿದಾಗ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, 100 ಕಾಲ ಖುಷಿಯಾಗಿಟ್ಟಿರಲಿ. ಅದನ್ನು ಬರೀ ಒಂದು ಕಮೆಂಟ್ ಥರ ನಾನು ಓದಲ್ಲ, ಒಂದೊಂದು ಆಶೀರ್ವಾದ ಥರನೇ ನಾನು ಅದನ್ನು ನನ್ನೊಳಗಡೆ ನಾನು ಅದನ್ನು ಸ್ವೀಕರಿಸ್ತೀನಿ. ನೆಗೆಟಿವ್ನ ನಾನು ಹಾಗೆ ನಾನು ಅದನ್ನ ಬಗ್ಗೆ ನಾನು ಓದ್ತೀನಿ, ಎಲ್ಲದನ್ನು ಓದ್ತೀನಿ, ಓದಲ್ಲ ಅಂತಲ್ಲ, ಎಲ್ಲದನ್ನು ಓದ್ತೀನಿ. ಓಕೆ, ಹಿಂಗಿದೆಯಾ, ಫೈನ್, ಗುಡ್. ಸಮ್ಮನ್ ಈಸ್ ಗಿವಿಂಗ್ ಟೈಮ್ ಫಾರ್ ಮೀ. ಅವರು ಒಂದಿಷ್ಟು ದೊಡ್ಡ ನೆಗೆಟಿವ್ ಕಮೆಂಟ್, ಇಷ್ಟು ಕರೆಕ್ಟ್, ಇಷ್ಟು ದೊಡ್ಡ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ ಅಂತ ಅಂದರೆ ಅದನ್ನು ಟೈಪ್ ಮಾಡೋದಕ್ಕೆ ಏನಿಲ್ಲ ಅಂತ ಆದರೂ ನಿಮಗೆ 2 minutes ಆಗುತ್ತಾ, ಮ್ಯಾಕ್ಸಿಮಮ್ 3 minutes ಆಗತ್ತೆ. ಅವರ ಜೀವನದ 3 ನಿಮಿಷ ನನಗೋಸ್ಕರ ಮೀಸಲಿಟ್ಟಿದ್ದಾರಲ್ಲ, ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಅದೊಂದೇ ಅಲ್ಲ, ನಿಮಗೆ ಮೆಸೇಜ್ ಮಾಡುವಾಗ 3 minutes ಆಯಿತು, ಅದು ಮಾಡಕ್ಕೂ ಫಸ್ಟ್ ಅದ್ರ ಬಗ್ಗೆ ಗೊತ್ತಿರ್ಬೇಕಲ್ಲ, ಅದನ್ನ ನೋಡಿರ್ತಾರಲ್ವಾ, ನೋಡಿದ್ರೆ ಏನ್ ಗುರು ನೀನ್ ಯಾವಾಗ್ಲೂ ಹಿಂಗೆ ಮಾಡ್ತೀಯಾ ಅಂದ್ರೆ, ಅವ್ರು ಯಾವಾಗ್ಲೂ ನಾನು ಹಂಗೆ ಮಾಡೋದನ್ನ ನೋಡಿದ್ದಾರೆ. ಹಿ ಈಸ್ ಆಲ್ಸೋ ಮೈ ಫ್ಯಾನ್. ಅವ್ರನ್ನ ಕಳ್ಕೊಳ್ಳಿ, ದಟ್ ಈಸ್ ಮೈ ಥಾಟ್. ಇಲ್ಲ, ಏನಂದ್ರೆ ಈಗ ಎಲ್ಲರಿಗೂ ನಡೆದಿರುತ್ತೆ ಆ ಥರದ್ದು. ಸೊ ನೀವು ಆ ಟೈಮಲ್ಲಿ ಅದರಿಂದ ಹೇಗೆ ಆಚೆ ಬಂದ್ರಿ, ಮತ್ತೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ಮಾಡ್ಲೇಬೇಕು ಅಂತಾನೆ ನನಗೆ ಹುಮ್ಮಸ್ ಹೊಡ್ತು. ನಾನು ಮಾಡ್ಲೇಬೇಕು ಅಂದ್ರೆ ತೀರಾ ಅವಮಾನ ಇಲ್ಲ, ನಂಗೆ ಆಗ್ತಾ ಇಲ್ಲ ಜೀವನ ಇಲ್ಲ, ನಾನು ಆ ಥರ ಮನುಷ್ಯ ಇವಾಗಲೂ ಅಲ್ಲ, ಅವಾಗಲೂ ಅಲ್ಲ. ಬಿಕಾಸ್ ನನಗೆ ಗೊತ್ತು ನಾನೇನಂತ. ನಮ್ಮಪ್ಪ ಬಾರೋ, ಏನೂ ಇಲ್ಲ ಅಂದರೆ ಬಾರೋ, ಆರಾಮಾಗಿರ್ಬೋದು ಬಾರೋ. ಅಮ್ಮನೂ ಅಷ್ಟೇ, ಇವಾಗಲೂ ಹೇಳ್ತಾರೆ ಅಮ್ಮ, ಟೆನ್ಷನ್ ತಗೋಬೇಡ, ನಾವಿದ್ದೀವಿ, ಬಾ ಅಷ್ಟೇನೆ. ಸೊ ಫ್ರೆಂಡ್ಸ್ ಹೇಳ್ತಾರೆ, ಏನೋ ನಾನು ಮಾಡ್ತಾಯಿದ್ದೀನಿ ಅಂತ ಅಂದಾಗ, ಕಲಾವಿದರಿಗೆ ವಾಟ್ ನೆಕ್ಸ್ಟ್ ಅನ್ನೋದು ಕ್ವಶನ್ ತುಂಬ ಇರುತ್ತೆ. ಹೌದು, ಆರ್ಟಿಸ್ಟಿಗೆ ಹೌದು. ಏನೇ ನೀವು ಮಾಡಿ, ಎಷ್ಟೇ ಅವಕಾಶಗಳು ಸಿಗಲಿ, ಎಂಥ ದೊಡ್ಡದು ನೀವು ಮಾಡಿ, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಆಗಿರಲಿ, ಹೂ ಎವರ್ ಇಟ್ ಮೇ ಬಿ, ಅವ್ರಿಗೊಂದು ವಾಟ್ ನೆಕ್ಸ್ಟ್, ಒಂದು ಕ್ವಶನ್ ಮಾರ್ಕ್ ಅನ್ನೋದು ಅವರು ಒಬ್ಬ ಕಲಾವಿದನಾಗಿ ಅವನು ಬಂದಿರೋದು ಅವನ ಜೊತೆ ಅಂತ ಅಂದರೆ ಕ್ವಶನ್ ಮಾರ್ಕ್ ಬಿಟ್ಟರೆ ಬೇರೆ ಏನು. ನೀವು ಎಂಥದ್ದೇ ಆ್ಯಕ್ಟ್ ಮಾಡಿ ಎಷ್ಟು ಆರ್ಟಿಸ್ಟ್ ಆದ್ರೂ ಅವರಿಗೆ ಏನೋ ಹೊಸ ಒಂದು ಅವಕಾಶ ಸಿಕ್ಕಿದಾಗ ಈ ಪಾತ್ರ ಹೆಂಗೆ ಮಾಡಲಿ ಅನ್ನೋದೊಂದು ಕ್ವಶನ್ ಆಗೇ ಆಗತ್ತೆ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದಾಗ, ನೆಕ್ಸ್ಟ್ ಏನು ಮಾಡಬೇಕೋ ಅಂದಾಗ, ಸಿಗತ್ತೆ ಬಾರೋ ಅಂತಾರೆ. ನಾ ಅಂಥವ್ರ ಸ್ನೇಹ ಮಾತ್ರ ಮಾಡ್ಕೊಳ್ಳೋದು. ಹೌದಾ,
ನಾನೇ ಟೆನ್ಷನಲ್ಲಿ ಏನು ಮಾಡೋದು ಅಷ್ಟು ಹೌದಾ ಅಂದ್ಬಿಟ್ರೆ ನನ್ನಲ್ಲಿ ಕೊಲ್ಯಾಪ್ಸು. ಸೊ ಹೌದಾ ಇದ ಇಲ್ಲ ಮಾಡ್ತೀಯಾ ಬಿಡೋ ಆಗತ್ತೆ ಬಿಡೋ ಹಂಗೆ ಅಲ್ಲಿಂದನೂ ಹಂಗೆ ಕ್ಯಾರಿ ಆಯಿತು. ಅವಮಾನ ನೀವು ಅದೇ ಹೇಳಿದ್ರು, ಅವಮಾನ ಆಯಿತು ರಾಘು ನಿಮಗೆ, ಅವಮಾನ ಆಯಿತು, ಈಗಲೂ ಆಗತ್ತೆ. ಈಗಲೂ ಜನ ಅಂತಾರೆ, ಕೆಟ್ಟದಾಗ ಕಮೆಂಟ್ ಆಗ್ತಾರೆ ಒಂದಿಷ್ಟು ಜನ. ಅದೇ ಹೇಳಿದ 10 ಜನ, 1000ದಲ್ಲಿ 10 ಜನ. ಗುಡ್. ನಾನು ಯಾರನ್ನೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಪ್ಲೀಸ್ ಅವ್ರು ನನ್ನ ಜೊತೆ ಇರಬೇಕು, ನಾನು ಇರೋ ತನಕ ಅವ್ರ ನನ್ನ ಜೊತೆ ಇರಬೇಕು. ಯಾಕಂದರೆ ಅವ್ರ ಕಮೆಂಟ್ಗಳಿಂದ ನಾನು ಇನ್ನೂ ಏನಾದರೂ ಮಾಡಬೇಕು ಅನ್ನೋದೊಂದು ಹುಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದನೂ ನನಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅವ್ರಿಗೆ ಹೇಳ್ತೀನಿ. ಅಂಡ್ ಮ್ಯಾರೇಜ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಕೇಳ್ತಾರೆ ಆಗ್ತೀರಾ ನೀವು, ಯಾವಾಗ ಆಗೋದು ನನಗೇನು ಇಷ್ಟು. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಮದುವೆ ಆಗಿ ತುಂಬ ಖುಷಿಯಾಗಿ ನೆಮ್ಮದಿ ಜೀವನ ಮಾಡ್ತಿರೋದನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಹಾಗಾಗಿ ನಾನು ಇಷ್ಟು ಬೇಗ ನೆಮ್ಮದಿ ಜೀವನ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಸ್ವಲ್ಪ ದಿನ ಬೇಡ, ಅಷ್ಟು ಒಳ್ಳೆ ನೆಮ್ಮದಿ ಜೀವನ ಅಂತ ನನಗೆ. ಓಕೆ, ಅದರಲ್ಲಿ ಮಾಡ್ಕೊಳ್ಳೋ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ಆರ್ ಲವ್ ಮ್ಯಾರೇಜ್ ಗೊತ್ತಿಲ್ಲ, ಏನಾದ್ರು ಎನಿಥಿಂಗ್ ಇಸ್ ಫೈನ್. ಒಟ್ನಲ್ಲಿ ಮ್ಯಾರೇಜ್, ಮದುವೆ ನನಗೆ ಅಟ್ರಾಕ್ಟ್ ಆಗೋ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಟೈಮ್ ನಿಮ್ಮ ಇದೆಲ್ಲ ಇದ್ರ ಬಗ್ಗೆ ಮಾತಾಡ್ತೀವಿ, ಆಲ್ ಸೀರಿಯಸ್. ನಂಗೆ ಡಸ್ಕಿ ಹೆಣ್ಮಕ್ಳು ಅಟ್ರಾಕ್ಟ್ ಆಗ್ತಾರೆ. ಡಸ್ಕಿ ಅದೇನೋ ಅಟ್ರಾಕ್ಷನ್ ನನಗೆ. ಲೈಕ್ ಒಬ್ರು ಹೀರೋಯಿನ್ ಇದ್ದಾರೆ ಗೊತ್ತಾ, ಕಾರ್ತಿಕಾ, ಐ ಥಿಂಕ್ ಕಾರ್ತಿಕಾ ಅಂತ ತಮಿಳ್ ಹೀರೋಯಿನ್, ತಮಿಳೋ ತೆಲುಗು, ಬೃಂದಾವನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಗೊತ್ತಾ, ಕನ್ನಡದಲ್ಲೂ ಮಾಡಿದ್ರಲ್ಲ ದರ್ಶನ್ ಸರ್ ಜೊತೆ. ಹೌದು ಹೌದು. ಲೈಕ್ ನಂಗೆ ಅವರು ಆತರ ನಂಗೆ ಅವ್ರು ಅಟ್ರಾಕ್ಟ್ ಆಗ್ತಾರೆ. ಸೊ ಲೈಕ್ ನನಗೆ ನಂಗೆ ಆತರ ಅಷ್ಟೇ. ಡಸ್ಕಿ ಹೆಣ್ಮಕ್ಳು ನನಗೆ ಇಷ್ಟ ಆಗ್ತಾರೆ, ಲೈಕ್ ಕ್ಯೂಟ್ ಅನಿಸ್ತಾರೆ. ಬಿಕಾಸ್ ನಂಗೆ ಎಲ್ಲರೂ ಹೇಳೋದು ನೀವೆಷ್ಟು ಬೆಳ್ಳಗಿದ್ದೀರಾ, ಎಷ್ಟು ಅದು ಕೇಳಿನೇ ಬೆಳ್ಳಗಿರೋದೇನು ಉಪ್ಪಿನಕಾಯಿ ಹಾಕೊಂಡು ಹಾಕಕ್ಕಾಗತ್ತಾ. ಅದೇ ನನಗದೇನು ಕೆಲವೊಬ್ರಿಗೆ ಖುಷಿ ಆಗ್ಬೋದು, ಓ ನಾ ಬೆಳ್ಳಗಿದ್ದೀನಿ. ಬಟ್ ನನಗೆ ಕೇಳಿದಾಗ ಏನಪ್ಪ ಹಿಂಗೆ ಇಷ್ಟು ಬೆಳ್ಳಗಿದ್ದಾರೆ ಡಿಫಿಷಿಯನ್ಸಿ ತರ ಹೇಳ್ತಾರಲ್ಲ ನನಗಿದು ಅಂತ ಅನ್ಸುತ್ತೆ. ಹಂಗೆ ತೀರಾ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದ್ರೆ ಇದೆಲ್ಲ ಇಲ್ಲಿ ನಿಮ್ಮ ಇಂಟರ್ವ್ಯೂಲಿ ಹೇಳ್ಬಿಟ್ರೆ ತುಂಬಾ ಜನ ನೋಡಿ ಈ ಹುಡುಗಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಕೆಲಸದಲ್ಲೂ ನಡೆಯುತ್ತಲ್ವಾ ಇದು. ಒಂಚೂರು ಬಿಸಿ ಇದ್ರೆ ಫುಲ್ ಬಿಸಿ ಅಂತ ಅವರು. ಅಯ್ಯೋ ಬಿಸಿ ಬಿ ಅಂತ ಹೇಳಿದ್ರು ಸಾಕು, ಜಿ ಅವರೇ ಸೇರಿಸ್ಬಿಡ್ತಾರೆ ಬಿಸಿ ಅಂತ ಹೇಳಿ. ಅಲ್ಲಿ ಏನ್ ಸಮಸ್ಯೆ ಇರಲ್ಲ ನಮಗೆ. ಶೂಟಿಂಗ್ಗಳಲ್ಲಿ ಟೀಮಲ್ಲಿ ಆಕ್ಚುಲಿ ಸಮಸ್ಯೆಗಳು ನಾವೇ ಡೈರೆಕ್ಟ್ ಆಗಿ ನಾವು ಕೋಆರ್ಡಿನೇಟ್ ಮಾಡಿದ್ರೆ ಸಮಸ್ಯೆ ಆಗೋದೇ ಇಲ್ಲ. ಮ್ಯಾನೇಜರ್ಸ್ ಮುಖಾಂತರ ಹೋಗುತ್ತೆ ಗೊತ್ತಾ, ಅಲ್ಲಿ ಸಮಸ್ಯೆಗಳಾಗೋಗ್ಬಿಡುತ್ತೆ. ಕರೆಕ್ಟ್. ಅಲ್ಲಿ ಇರೋದು ಬರೋದು ಇಲ್ಲದೆ ಇರೋದು ಎಲ್ಲ ಸೇರಿ ಹೋಗಿರುತ್ತೆ. ಈಗ ಹೇಗಿದೆ ಲೈಫ್, ಏನೇನು ನಡೀತಾ ಇದೆ? ತುಂಬಾ ಚೆನ್ನಾಗಿದೆ. ನನಗೆ ಅದೇ ಏನೇನು ಆಸೆ ಇತ್ತು, ಕಾರ್ ತಗೋಬೇಕು ಅನಿಸ್ತು, ತಗೊಂಡು ನಮ್ಮಪ್ಪ ಹೇಳಿದ್ರು ನೀನು ಕಾರ್ ತಗೊಂಡ್ರೆ ವೈಟ್ ಕಲರ್ ಕಾರ್ ತಗೋಬೇಕು ಅಂತ ಹೇಳಿ. ವೈಟೇ ಬಂದಿದೆ ನನಗೆ. ನಾನು ಫಸ್ಟ್ ಶೋರೂಮಿಗೆ ಹೋದಾಗ ನಂಗೆ ಬೇರೆ ಕಲರ್ ಕಡೆ ಕಣ್ಣು ಹೋಯ್ತು. ಅಪ್ಪನ ಮಾತು ತಲೆಯಲ್ಲಿ ಬಂತು, ವೈಟ್ 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 ಅಂತ ಹೇಳಿ. ಬಿಕಾಸ್ ನಮ್ಮ ಫ್ಯಾಮಿಲಿಗೆ ಫಸ್ಟ್ ಕಾರ್ ಅದು. ಆ ಒಂದು ಸೆಲೆಬ್ರೇಷನ್ ಇದೆ ಗೊತ್ತಾ, ಕೆಲವೊಂದು ಚಿಕ್ಕ ಚಿಕ್ಕ ಖುಷಿ. ನಮ್ಮ ಮನೆಗೆ ನಾನು ತಗೊಂಡು ಹೋದ್ರೆ ನಮ್ಮಪ್ಪ ಫುಲ್ ಏನೋ ಆಗಿರುತ್ತೆ. ನಾ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ನಮ್ಮಪ್ಪ ಕಾರೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತಾರೆ, ಒಂದು ಸ್ಕ್ರ್ಯಾಚ್ ಇರಲ್ಲ. ನಾನು ಹೇಳೋದು ಲೈಕ್ ಅವ್ರಿಗೆ ಏನು ಬೇಡ, ಅದು ಅವ್ರ ಮನೇಲಿ ಇರಲ್ಲ, ಅವ್ರು ಯೂಸ್ ಮಾಡಲ್ಲ, ಬಟ್ ಅವ್ರಿಗೆ ಏನೋ ಖುಷಿ, ನನ್ನ ಮಗ ಕಾರ್ ತಗೊಂಡಿದ್ದಾನೆ, ಕಾರಲ್ಲಿ ಓಡಾಡ್ತಾನೆ. ನಾನು ತುಂಬ ಸ್ವಾಭಿಮಾನಿ ಕೂಡ ಹೌದು. ನನಗೆ ಹಿಂದೆನೇ ತಗೋಬೋದಾಗಿತ್ತು. ನನಗೊಂದಿತ್ತು, ಕ್ಲೋಸ್ ಫ್ರೆಂಡ್ಸ್ ಹತ್ರ ಕಾರ್ ಇದ್ರೂ ನನ್ನ ಕಾರಲ್ಲಿ ನಾನು ಕಲಿಬೇಕು ಅನ್ನೋದು ನನಗೆ ಯಾವಾಗಲೂ ಆಸೆ ಇತ್ತು. ಕಾರ್ ತಗೋಬೇಕು, ಕಾರ್ ಕಲಿಬೇಕು, ಮನೆ ಮುಂದೆ ಕಾರ್ ನಿಲ್ಸಕ್ಕೆ ಜಾಗ ಇರಬೇಕು. ನಾನು ಈ ಹಿಂದೆ ಒಂದು ಮನೇಲಿದ್ದೆ ಆರ್.ಆರ್. ಅಲ್ಲಿ ಜಾಗ ಇರಲಿಲ್ಲ ಕಾರ್ ನಿಲ್ಸೋದಕ್ಕೆ. ಹಂಗಾಗಿ ನಾನು ಕಾರ್ ಕಲೀಲಿಕ್ಕೆ ಹೋಗಿಲ್ಲ, ಜಾಗ ಇಲ್ಲ. ಕಾರ್ ತಗೊಂಡ್ರೆ ಎಲ್ಲಿ ನಿಲ್ಸಕ್, ಬೇರೆ ಮನೆ ಮುಂದೆ ಕಾರ್ ನಿಲ್ಸಲ್ಲ, ನನ್ನ ಮನೆ ಮುಂದೆನೆ ಕಾರ್ ನಿಲ್ಸ್ಬೇಕು. ನನ್ನ ಮಾತನ್ನ ಕೇಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಜೀವನದಲ್ಲಿ ತುಂಬಾ ಮಾತನ್ನ ಕೇಳ್ಪಟ್ಟಿದ್ದೀನಿ. ನಾನಾಗೆ ಕರೆದು ಹೇಳಿ ನನಗೇನಾದ್ರು ಹೇಳಿ ನೋ ನಾಟ್ ಲೈಕ್ ದಟ್ ಸಾಕು. ಕೇಳ್ದೇನೆ ಸುಮಾರೆಲ್ಲ ಅಂದ್ಬಿಟ್ಟಿದಾರಲ್ಲ, ಕೇಳಿ ಹೇಳಿಸ್ಕೊಳ್ಳೋದ್ರ ಬಗ್ಗೆ ಸಿಕ್ಕಾಬಿಡೆ ಪಾಸಿಟಿವ್ ಆಗಿದ್ದೀರಾ ನೀವು. ಇಂಟ್ರೆಸ್ಟ್ ಇಲ್ಲ. ಸೊ ಹಂಗಾಗಿ ನಾನು ಯಾರಿಗೂ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ನಾನು ಯಾರಿಗೂ ಯಾವತ್ತೂ ತೊಂದರೆ. ಇವಾಗ ನೀವು ನನಗೊಂದು ಮಾತು ಅಂತೀರಾ, ಏನೋ ಹರ್ಟ್ ಆಗಿದೆ ಅಂತೀರಾ, ತೀರಾ ಪರ್ಸ್ನಲ್ ಅಂತೀರಾ, ನಾನೇನೋ ಅಂತೀನಿ ನಾನು ನಿಮಗೆ ಅಷ್ಟೇ. ಬಿಟ್ಟರೆ ನಾನು ಅದನ್ನು ತೀರಾ ನಿಮಗೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿ ನಾನು ನಿಮಗೆ ಹರ್ಟ್ ಮಾಡಬೇಕು ಆ ಇಂಟೆನ್ಷನ್ ನನಗೆ ಯಾರಿಗೂ ಇಲ್ಲ. ನಾನು ಯಾರಿಗೂ ಹರ್ಟ್ ಮಾಡಲ್ಲ. ನನ್ನ ಮನೆಗೆ ನನಗೆ ಆಗದೇ ಇರೋ ಶತ್ರು ಅಂತ ಯಾರೂ ಇಲ್ಲ. ಇಫ್ ಇನ್ ಕೇಸ್ ಹಂಗಿದ್ರೂ ಅಂಥವ್ರು ನನಗೆ ಬಂದ್ರೂ ಅವ್ರನ್ನ ನಾನು ನನ್ನ ಕ್ಲೋಸ್ ಫ್ರೆಂಡ್ಸ್ನ ಹೆಂಗೆ ನಾನು ಟ್ರೀಟ್ ಮಾಡ್ತೀನೋ ಹಾಗೇ ಟ್ರೀಟ್ ಮಾಡೋದು ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ.
ಬಿಕಾಸ್ ಫ್ಯಾಮಿಲಿ ಅಂತಂದರೆ ಆಗದೇ ಇರೋರು ತುಂಬ ಜನ ಇರ್ತಾರೆ. ನನಗಿಲ್ಲ ಅಂತಂದ್ರು ಫ್ಯಾಮಿಲಿಗಿದ್ದೇ ಇರ್ತಾರೆ. ನಮ್ಮನೇಲಿ ನಾನು ನೋಡಿದ್ದೀನಿ, ನಮ್ಮನೆಗೆ ಎಂಥವರೇ ಯಾರೇ ಒಂದು ಟೈಮಲ್ಲಿ ನಮಗೆ ತುಂಬ ಬಯಸಿದವರೇ ನಮ್ಮ ಮನೆಗೆ ಬಂದ್ರು ನಮ್ಮಮ್ಮ ನನ್ನನ್ನು ಹೆಂಗೆ ಟ್ರೀಟ್ ಮಾಡ್ತಾರೋ ಅವ್ರಿಗೆ ಅದೇ ಥರ ಟ್ರೀಟ್ ಮಾಡ್ತಾರೆ. ಅವರಿಂದ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ. ಕರೆಕ್ಟು. ಆಕ್ಚುಲಿ ಈ ನಡುವೆ ಇದೆಲ್ಲ ಮಿಸ್ ಆಗ್ತಾ ಇದೆ ಕೆಲವ್ರ ಮನೆಯಲ್ಲಿ ಅಲ್ವಾ? ಈಗ ನೋಡ್ರಿ, ನೀವಿಷ್ಟು ಚೇಂಜ್ ಆಗಿ ಮಾತಾಡೋದಕ್ಕೆ ಕಾರಣ ನಿಮ್ಮ ಮದರ್. ಅವ್ರು ಹಾಗೆ ಟ್ರೀಟ್ ಮಾಡಿದ್ದಕ್ಕೆ ನೀವು ಬಂದವ್ರಿಗೆ ಹಾಗೆ ಟ್ರೀಟ್ ಮಾಡ್ತಿದ್ದೀರಾ. ಅಂಡ್ ಇವನ್ ಈಗ ನಿಮ್ಮ ಲೈಫಲ್ಲಿ ಅದು ತುಂಬಾ ಇಲ್ಲ, ಅದು ನಾನು ನಿಮ್ಗೂ ಹೋಲ್ಸಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲೂ ಅದಿದೆ, ಚಾರ್ಮ್ನೆಸ್ ಇದೆ. ದಿಸ್ ಈಸ್ ದ ಥಿಂಗ್. ಏನು ಗೊತ್ತಾ, ನಾನು ಈ ನಡುವೆ ಅದು ರೀಲ್ಸ್, ನಾನು ಕ್ಲೋಸ್ ಫ್ರೆಂಡ್ ಇದ್ದಾಳೆ ನಂಗೊಂದು ಇಬ್ರು ಜನ, ಗೊತ್ತಿಲ್ಲ ನನ್ನ ಹುಡುಗರು ಏನಿದಾರೋ ನನ್ನ ಜೊತೆ, ಅವ್ರ ಜೊತೆನೂ ಅಷ್ಟು ನಾನು ಮಾತಾಡ್ತೀನೋ ಇಲ್ವೋ, ಇವ್ರ ಜೊತೆ ಅಷ್ಟು ಮಾತಾಡ್ತೀನಿ. ಎಲ್ಲೋ ಹೊರಗಡೆ ಅದರಲ್ಲಿ ಶ್ರುತಿ ಅಂತ ಒಬ್ಳಿದಾಳೆ, ಅವಳಂತೂ ಸ್ವೀಟಿ ಅಂತಾನೆ ಕರೆಯೋದು ನನಗೆ. ಅವಳ ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಇಬ್ರು ನನಗೆ ತುಂಬಾ ಕ್ಲೋಸ್, ಬೆಸ್ಟೀಸು ಇಬ್ರು. ಹಿಂಗೆ ನಮ್ಮ ಮನೆಗೆ ಹೋಗಿದ್ದು, ಅವ್ರ ಹಸ್ಬೆಂಡು ಇದ್ದಾರೆ, ಅವಳು ಇದ್ದಾಳೆ, ಎಲ್ಲರೂ ಇದ್ದಾರೆ. ನಮ್ಮ ಮನೆಗೆ ಯಾರೋ ಒಬ್ರು ಆಂಟಿ ಬಂದ್ರು, ಇವರು ಅಂದ್ರು ಬಾಯ್ ಫ್ರೆಂಡ್ ಆಂಟಿ ಅಂತ. ಅವಳೇ ಅಂದ್ಲು ಅವ್ರ ಮುಂದೆ. ಅವರು ಹೌದು ಅಂತ ಅನ್ಕೋಬಿಟ್ಟು, ಬನ್ನಿ ಬೇಗ ಹೋಗೋಣ ಅಂತ ಅವಳೆಲ್ಲ ನಾಟಕ ಆಡ್ತೇವೆ. ಅವಳು ಅಲ್ಲಿ ನನಗೆ ರೇಗಿಸಿದ್ಲಾ, ನಾನೆಲ್ಲರೂ ಹೊರಗಡೆ ಹೋದ ಹೆಲ್ಮೆಟ್ ಕೈ ಹಾಕೊಂಡು ಸುಮ್ಮನೆ. ನಾ ಹೇಳ್ತೀನಿ, ಯಾರಾದ್ರೂ ಕೇಳ್ದಾಗ ಯಾರಿದು, ಗರ್ಲ್ ಫ್ರೆಂಡು ಅಂತೀನಿ. ಹೌದಾ, ಸುಮಾರು ಆಟ ಆಡಿಸ್ತೀನಿ. ಹೌದು, ಎಲ್ಲ ಹೌದು, ನನ್ನ ಗರ್ಲ್ ಫ್ರೆಂಡ್, ಬಟ್ ಅವ್ರ ಹಸ್ಬೆಂಡ್ ಪರ್ಮಿಷನ್ ತಗೋಬೇಕು ಅಂತ ಹೇಳಿ. ಸೊ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಿಂತನೂ ಕೆಲವೊಂದು ಸಂಬಂಧಗಳು ನಮ್ಮನ್ನ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇರುತ್ತೆ. ನಾವೇನೇ ಇದ್ರು ನಾವು ಮುಕ್ತವಾಗಿ ಹಂಚ್ಕೊಳ್ತೀವಿ, ಗೊತ್ತಾ? ಅದೆಲ್ಲರ ಜೊತೆನೂ ಆಗಲ್ಲ. ಆ ಒಂದು ಫ್ರೆಂಡ್ಶಿಪ್ ನಮ್ಮ ಜೊತೆ ಇರೋದಕ್ಕೆ ನಾವು ನಿಜವಾಗ್ಲೂ ಅದೃಷ್ಟವಂತರು. ಏನೇ ಹೋದ್ರು ದಿನದಲ್ಲಿ ಒಂದು 5 ಜನ ಅಂದಿರ್ತೀನಿ, ಗೊತ್ತಾ? ಅಟ್ಲೀಸ್ಟ್ ಕಾಲ್, ಮೆಸೇಜ್ ಏನಾದರೂ ಒಂದು ಇರುತ್ತೆ. ನಾವು ತಗೊಂಡೋಗಕ್ಕೇನೂ ಆಗಲ್ಲ ಇಲ್ಲಿಂದ, ಅದನ್ನೊಂದು ತಗೊಂಡೋಗ್ಬೋದು. ಇಷ್ಟು ಜನ ಇಲ್ಲ ಅಂತ ಅಂದ್ರೂ ಇಷ್ಟು ಜನದ ಸಂಪಾದನೆ. ನಮ್ಮ ಮನೆ ಗೃಹ ಪ್ರವೇಶದ ಬಗ್ಗೆ ನೀವು ಮಾತಾಡಿದ್ರಿ, ತುಂಬ ಜನ ನಾನು ನೋಡಿದ್ದೀನಿ. ಇಷ್ಟು ಜನ ತಂಡ ಇರುತ್ತೆ, ಹಿಂದ್ಗಡೆ ತಂಡ, ಇಷ್ಟು ಜನ ಹುಡುಗರು, 4 ಜನ ಹುಡುಗರು, ಅರುಣ, ಶಶಾಂಕ, ವಿಷ್ಣು, ಅತೀಶ್ ಅಂತ 4,000 ಜನ ಥರ ಕೆಲಸ ಮಾಡಿದ್ರು ನನ್ನ ಮನೆಗೆ, ಆಯ್ತಾ? ಎಲ್ಲರೂ ಹೇಳಿದ್ರು, ಇದ್ರೆ ಅವನ ಥರ ಅವನಿಗಿದ್ದಾರ ಗೊತ್ತಾ ಸ್ನೇಹಿತರು, ಹಂಗೆ ಟೆಚ್ಚುಟ್ ಯಾರು ಕಣ್ಣು ಹಾಕ್ಬಿಡಿ ಇದ್ರೆ ಅವನಿಗಿದಾರಲ್ಲ ಸ್ನೇಹಿತರು, ಹಂಗಿರ್ಬೇಕು, ಸಾಕು. ಇನ್ನೇನು ಬೇಕು ನಿಮಗೆ? ಕರೆಕ್ಟ್, ಅಷ್ಟೇ ಸಾಕು. ಹಿಂಗೆ ಲೈಫ್ ಈಸ್ ಗೋಯಿಂಗ್ ಲೈಫ್ ಈಸ್ ಬ್ಯೂಟಿಫುಲ್, ಮೇಕ್ ಇಟ್ ವಂಡರ್ಫುಲ್ ಅಂತ. ಬಟ್ ಯಾವಾಗ ಏನಾಗತ್ತೆ ಹೇಳಕ್ಕಾಗಲ್ಲ. ಇಲ್ಲ, ಈಗ ಅದನ್ನೇ ಕೇಳಕ್ ಬಂದಿದ್ದು. ಈಗ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ಹಂಗೆ ಮೇಂಟೈನ್ ಮಾಡಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಬೇಕಾಗತ್ತೆ. ಹೌದು, ನಾವು ಅಷ್ಟೇ ಟೈಮ್ ಕೊಡಬೇಕು. ನಾವು ಒಂಚೂರು ಗಾನ್ಸಿ ತೋರಿಸಿದ್ರೆ ಅದೇ ಅಲ್ಲ, ಗಾನ್ಸಿ ತೋರಿಸಿದ್ರೆ ಅವ್ರು ತಲೆ ಮೇಲೆ ಹೊಡೆದ್ಬಿಡ್ತಾರೆ. ನಾನು ಅದೇ ಹೇಳ್ತೀನಿ ಅವರಿಗೆ, ನೋಡಿ ನಾನು ನಾಳೆ ದಿನ ಸೂಪರ್ ಸ್ಟಾರ್ ಆಗ್ಬಿಡ್ತೀನಿ. ನಾನು ನಿಮ್ಮನ್ನೆಲ್ಲ ನಾನು ಮಾತೇ ಆಡ್ಸಲ್ಲ. ನನ್ನ ಗರ್ಲ್ ಫ್ರೆಂಡ್ ಸಿಗ್ಲಿ, ನಾನು ನಿಮ್ಮನ್ನೆಲ್ಲರನ್ನೂ ಬ್ಲಾಕ್ ಮಾಡ್ಬಿಡ್ತೀನಿ. ಇವಾಗ ಏನು ನೀವು ಗರ್ಲ್ ಫ್ರೆಂಡ್ಸ್ ಎಲ್ಲರನ್ನೂ ಬ್ಲಾಕ್ ಮಾಡಾಕ್ಬಿಡ್ತೀನಿ. ನೀವು ಹಾಕು, ನಾನು ನಿನ್ನ ತಲೆ ಮೇಲೆ ಬಂದು ಒಂದು 2 ಹಾಕ್ತೀನಿ. ಅವರು ಹಂಗೆ ಇರ್ತಾರೆ. ಸೊ ಅದು ಅರ್ಥ ಮಾಡ್ಕೋಬೇಕು ಅಷ್ಟನ್ನ. ಲೈಫ್ ತುಂಬ ಚೆನ್ನಾಗಿರುತ್ತೆ, ಬಟ್ ಯಾವಾಗ ಏನಾಗುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದು ಸೂಪರ್ ಡೂಪರ್ ಹಾಡೇ ಇದೆ, ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ, ನಿರಾಸೆ ಏತಕ್ಕೆ ದುರಾಸೆ ಏತಕ್ಕೆ, ಅದೇನೆ ಬಂದರೂ ಅವನ ಕಾಣಿಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರದ್ದೆಲ್ಲ ನಾವು ಲೈಫಲ್ಲಿ ಅಳವಡಿಸ್ಕೊಂತ ಹೋದರೆ, ಮೊನ್ನೆ ನಮ್ಮ ಸ್ನೇಹಿತ ರಾಕಿ ಅಲ್ವಾ, ತುಂಬ ಚೆನ್ನಾಗಿದ್ದವನು, ಯಾವಾಗಲೂ ನಗ್ತಾ ಇದ್ದವನು, ನಗ್ತಾನೆ. ನಂಗೆ ಇವಾಗ ರಾಕಿ ಅಂತ ನಾನು ಅಂದರೆ, ನಾನು ಅವ್ರನ್ನ ನಾನು ನೆನೆಸ್ಕೊಂಡ್ರೆ ಮುಖ ಗಂಟು ಹಾಕೊಂಡಿದ್ದು ನನಗೆ ಇಮ್ಯಾಜಿನೇಷನ್ ಇಲ್ಲವೇ ಇಲ್ಲ ಆ ಮನುಷ್ಯಂದು, ಯಾವಾಗಲೂ ಇಲ್ಲ. ನಾನು ಈ ನಡುವೆ ಎಷ್ಟು ಭರ್ಜರಿ ಬ್ಯಾಚುಲರ್ ಸೀಸನ್ 1 ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದಿನನೂ ನನ್ನ ರಾಕಿ ಹಿಂಗಿದ್ದು ನಾನು ನೋಡಿಲ್ಲ. ಅಲ್ಲಿ ಬಿಟ್ಕೊಂಡೆ ಇದ್ದಿದ್ದು ನಾನು ನೋಡಿದ್ದು. ನನಗೆ ಇವನ್ ಅವ್ರದ್ದು ಲಾಸ್ಟ್ ಫ್ಯುನರಲ್ ಇದ್ರದ್ದು ಅದನ್ನು ನಾ ಸ್ಕಿಪ್ ಮಾಡಿದೆ, ನಾನು ನೋಡಲಿಲ್ಲ. ನಂಗೆ ಅವ್ರನ್ನ ಬೇರೆ ಥರ ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ. ನೀವು ಬೇಕಾದ್ರೆ ನನಗೆ ನೀವು ಸುಮಾರು ಜನ ನೀವು ಕೇಳಿ, ರಾಕಿ ಅಂತಂದರೆ ನಗು ಮುಖನೇ ಕಣ್ಮುಂದೆ ಬರೋದು.
ಕುತ್ಕೊಂಡು ಶೂಟಿಂಗ್ ಹೋಗಿ ಚೆನ್ನಾಗಿದ್ದು ಬಂದು ಮಾತಾಡ್ಕೊಂಡು ಸ್ನೇಹಿತರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸಾವು. ನೋಡಿ ಎಷ್ಟು ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ತೀರಾ. ಇವಾಗ ಇದ್ದಿದ್ದ ಮನುಷ್ಯ ಇನ್ನೊಂದು ಗಳಿಗೆಲಿಲ್ಲ ಅಂತ ಅಂದರೆ ನನಗಂತೂ ರಾಕಿ ಸಾವನ್ನ ನಿಜವಾಗ್ಲೂ ಈಗಲೂ ನಂಬಕ್ಕಾಗ್ತಾ ಇಲ್ಲ. ನಾನು ಅವ್ರ ಸಾವಿಗೆ ಹೋಗಿಲ್ಲ, ಅದರಿಂದ ನನಗೆ ನಂಬಕ್ಕಾಗ್ತಿಲ್ವೋ ಏನೋ. ಇವಾಗಲೂ ನನಗೆ ಅದು ಸತ್ತಿದ್ದಾರೆ ಅಂತ ಕೇಳಕ್ಕೆ ನಿಜವಾಗ್ಲೂ ಅವ್ರು ನನಗೆ ವಾಯ್ಸ್ ಮೆಸೇಜ್ ಕಳಿಸಿರೋದು ಈಗಲೂ ಇದೆ. ಅವ್ರು ನನಗೆ ಏನೋ ಒಂದು ಇವೆಂಟಿಗೆ ಕರೆದಿದ್ರು, ನಾನು ಹಿಂಗಿಲ್ಲ ಅಂತಂದರೆ ಓಕೆ ಡಾರ್ಲಿಂಗ್ ಅಂತ ಹೇಳಿ ಕಳಿಸಿದ್ದಾರೆ. ಈ ಮನುಷ್ಯ ಇಲ್ವಾ? ಹೌದು, ಶಾಕ್. ಇವನ್ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ ಅಲ್ಲ, ಇದು ನಿಜಾನಾ ನನಗೆ. ನನಗೆ ನಾನು ಕಾಲ್ ಮಾಡಿದೆ, ಅಕ್ಕ ಏನಕ್ಕ ಹಿಂಗಕ್ಕ, ಹೌದು ಕಣೋ ನಿಜಾನಾ ನಿಜ. ನಾನು ಕೇಳಿದ್ದೆ 10 ಸಲ ಅದು ನಿಜಾನಾ. ಹೌದು, ನಾವೆಲ್ಲ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಅನ್ಸ್ಬಿಡತ್ತೆ. ನಾವು ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ. ಇರೋ ಅಷ್ಟು ದಿನ ಎಲ್ರಿಗೂ ಖುಷಿ ಕೊಡ್ಬೇಕು ನಾನು ಅಂತ ಹೇಳಿ. ನೀವು ನನ್ನನ್ನು ಆಡ್ಕೋತೀರಾ? ನನ್ನನ್ನು ಆಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗತ್ತಾ, ಖುಷಿ ಸಿಗತ್ತಾ? ಆಡ್ಕೊಳ್ಳಿ. ಅಸೂಯೆ ಪಡ್ಕೊಂಡು ಏನಕ್ಕೆ? ಅದರಿಂದ ಅಡ್ವಾಂಟೇಜ್ ಏನಿದೆ? ಅಸೂಯೆಯಿಂದ ಅಡ್ವಾಂಟೇಜ್ ಏನಿದೆ? ಯಾರೋ ಒಬ್ಬರು, ನಾನು ಇದೊಂದು ಕತೆ ಕೇಳಿದ್ದೆ, ನನ್ನ ಕ್ಲೋಸ್ ಸರ್ಕಲ್ ಅವರೇನೆ ಕಾಲ್ ಮಾಡಿಲ್ಲ ಅಂತೆ. ಅವನಿಗೆ ಒಬ್ರಿಗೊಬ್ರಿಗೆ ಜಗಳ ಮಾಡ್ಕೊಂಡು ಕಾಲ್ ಮಾಡಿಲ್ಲ. ಕ್ಲೋಸ್ ಆಗಿರೋರು ಕಾಲ್ ಮಾಡಿಲ್ಲ. 1 ವರ್ಷ ಮಾಡಿಲ್ಲ, 2 ವರ್ಷ ಮಾಡಿಲ್ಲ, 8 ವರ್ಷ ಮಾಡಿಲ್ಲ, ಕಾಲೇ ಮಾಡಿಲ್ಲ, ಮಾತೇ ಬಿಟ್ಬಿಟ್ಟ. ಒಂದಿನ ಆ ಮನುಷ್ಯಂದು ಇವ್ರಿಗೆ ಕಾಲ್ ಬಂತು, ಕಾಲ್ ಪಿಕ್ ಮಾಡಿಲ್ಲ. ಜನ ಫುಲ್ ಇವ್ರ ಹತ್ರ ಕೋಪಿಸ್ಕೊಂಡಿದ್ದೀನಿ ಅಂತ ಕಾಲೇ ಪಿಕ್ ಮಾಡಿಲ್ಲ. 2 ಸಲ ಕಾಲ್ ಬಂತು, ಕಾಲ್ ಪಿಕ್ ಮಾಡಿಲ್ಲ, ಕಟ್ ಮಾಡಿದ್ದಾರೆ. 10 ನಿಮಿಷ ಆದಮೇಲೆ ಇನ್ನೊಂದು ಕಾಲ್ ಬಂತು, ಅವರು ಆಕ್ಸಿಡೆಂಟಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿ. ಸಾಯೋ ತನಕ ಕಾಡತ್ತೆ ತಾನೇ ಅದು. ಅವನು ಆಕ್ಸಿಡೆಂಟ್ ಆದಾಗ ಅವನ ಮೊಬೈಲಿಗೆ ಸಿಕ್ಕಿರೋದು ಅವನ ನಂಬರು. ಇವಾಗ ನಮಗೆ ನಮ್ಮ ಹಾರ್ಟಿಗೆ ಕ್ಲೋಸ್ ಆಗಿರೋದು ಒಂದಿಷ್ಟು ನಂಬರ್ ಬಾಯಲ್ಲಿರುತ್ತೆ. ಅವನು ಕಾಲ್ ಮಾಡಿದ್ದಾನೆ, ಅವಾಗ ಇವ್ರು ಕಾಲ್ ಪಿಕ್ ಮಾಡಿಲ್ಲ. ಏನೋ ಲಾಸ್ಟ್ ಮಾತು ಏನು ಹೇಳೋದಿತ್ತು. ನಾನು ಹೇಳೋದು, ಯಾಕೆ ಇಟ್ಕೊಳ್ತೀರಾ? ಆ ಒಂದು ಸಿಟ್ಟೇನಕ್ಕೆ ಇಟ್ಕೊಳ್ತೀರಾ? ಎಷ್ಟು ದಿನ ಅದು ನಿಮ್ಮನ್ನು ಕಾಪಾಡುತ್ತೆ? ಕಾಪಾಡಲ್ಲ. ನಿಮ್ಮ ಸಿಟ್ಟು, ನಿಮ್ಮ ಕೋಪ, ಇನ್ನೊಬ್ಬರ ಮೇಲೆ ಅಸೂಯೆ ನಿಮ್ಮನ್ನು ಕಾಪಾಡೋದೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನು ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲೋ ಒಂದು ಕಡೆ ನಿಮಗೆ ಬಂದ್ಬಿಟ್ಟು ಉಲ್ಟಾ ಹೊಡೆದು ಬಿಟ್ರೆ ಕಾಪಾಡಲ್ಲ. ದಯವಿಟ್ಟು ನಿಮ್ಮ ಸ್ನೇಹಿತರಾಗಿರಲಿ, ನಿಮ್ಮ ತಂದೆ ತಾಯಿ ಆಗಿರಲಿ, ನಿಮಗೆ ಆಗದೇ ಇರೋರೇ ಆಗಿರಲಿ, ಹೋಗಿದೆ ಒಂದು ಘಟನೆ ನಿಮ್ಮ ಜೀವನದಲ್ಲಿ, ಏನೋ ಒಂದು ದೊಡ್ಡದಾಗಿದೆ, ಅವ್ರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ ಅಂತಂದರೆ ಹೋಗಿದೆ ಅಲ್ಲ, ಅದು ಆಗ್ತಾ ಇಲ್ವಲ್ಲ. ಆಗ್ತಾ ಇದ್ದರೆ ಓಕೆ, ಕ್ಯಾರಿ ಮಾಡಿರಿ ನೀವು. ಆಗಿಲ್ವಲ್ಲ, ಹೋಗಿರೋದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಬಿಡು, ಆಗೋಗಿದೆ. ಆ ಇನ್ಸಿಡೆಂಟ್ ಆಗೋಕ್ಕಿಂತ ಹಿಂದೆ ನೀವು ಚೆನ್ನಾಗಿದ್ರಿ ಅಲ್ವಾ? ಸೊ ಇನ್ನು ಮುಂದೆ ನೀವು ಅದಕ್ಕಿಂತನೂ ಚೆನ್ನಾಗಿರ್ಬೋದು ಏನೋ. ನೀವು ಎಷ್ಟೋ ಕಷ್ಟಗಳು ಅವ್ರ ಹತ್ರ ಹೇಳ್ಕೊಂಡಿದ್ರಿ ಅಲ್ವಾ? ಏನಕ್ಕೆ ಕ್ಯಾರಿ ಮಾಡ್ತೀರಾ? ದಯವಿಟ್ಟು ಕ್ಯಾರಿ ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಬಗ್ಗೆನೂ ಬೇಜಾರು ಮಾಡ್ಕೋಬೇಡಿ, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬೇಡಿ, ಯಾರ ಬಗ್ಗೆನೂ ದ್ವೇಷ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ಹಿಂಗಿದ್ದವನು ಹಿಂಗಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಕೂತ್ಕೊಂಡಲ್ಲೇ ಸತ್ತೋಗ್ಬಿಡ್ತಾರೆ. ಇವಾಗ ಕೂತಲ್ಲೇ ಹೋಗ್ಬಿಡ್ತಾರೆ. ಕ್ರಿಕೆಟ್ ಆಟಗಾರರು ನಾನು ಎಷ್ಟೋ ಜನ ನೋಡಿದ್ದೀನಿ, ಫೀಲ್ಡಲ್ಲಿ ಸತ್ತೋಗಿದ್ದಾರೆ. ನನಗೆ ಅವೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಕೋಳಿಗಳ ಥರ ಆಗೋಗ್ಬಿಟ್ಟಿದೆ ನಮ್ಮ ಮನುಷ್ಯರದ್ದು. ಒಂದು ಕೋಳಿ, ಒಂದು ಚಿಕನ್ ಶಾಪಿಗೆ ಹೋದರೆ ಇಷ್ಟು ಕೋಳಿಗಳು ಇಟ್ಟಿರ್ತಾರೆ. ಒಬ್ಬ ಇವನು ಕೈ ಹೋಗ್ತಿದ್ದಂಗೆ ಅವು ಎಲ್ಲದಕ್ಕೂ ಪುಕ 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 ಪುಕ. ಇವಾಗ ಯಾರ್ದು ಅಂತ ಹೇಳೋಕ್ಕಾಗಲ್ಲ. ಮನುಷ್ಯಂದು ಕೋಳಿಗಳ ಥರ ಜೀವನ ಆಗೋಗ್ಬಿಟ್ಟಿದೆ. ಯಾರು ಹಿಂಗೆ ಬರ್ತಾ ಇರ್ತದೆ ಅಷ್ಟೇ. ಅದರೊಳಗೆ ನಾವು ಇಷ್ಟು ಜನ ಇರ್ತೀವಲ್ಲ ಇಲ್ಲಿ ಭೂಮಿಯಲ್ಲಿ, ಒಬ್ಬನ ಹಿಂಗೆ ರ್ಯಾಂಡಮ್ ಆಗಿ ಕೋಳಿ ಶಾಪಲ್ಲಿ ಕೋಳಿನ ಹೆಂಗೆ ಪಿಕ್ ಮಾಡ್ತಾರೋ, ಸಾವು ಅನ್ನೋದು ನಮ್ಮ ಹಿಂಗೆ ಬಂದ್ಬಿಟ್ಟು ಒಬ್ಬನ ಪಿಕ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಸೊ ನೆಕ್ಸ್ಟ್ ಅನ್ನೋ ಭಯದಲ್ಲಿ ನಾವು ಜೀವನ ಮಾಡಬೇಕಾಗಿದೆ ಇವಾಗ. ಸೊ ಹಾಗಾಗಿ ಇರ್ಬೋದು ಅಂತ ಅಂದ್ಕೊಂಡು ಖುಷಿಯಾಗಿದ್ಬಿಡಿ. ನನ್ನ ಪಾಡ್ಕಾಸ್ಟಲ್ಲಿ ನಾನು ಯಾವುದೇ ಪಾಡ್ಕಾಸ್ಟ್ ಮಾಡಿದ್ರು ನಾನು ಹೇಳೋದಷ್ಟೇ, ಖುಷಿಯಾಗಿರಿ. ನಾನು ಏನೇ ಮಾಡಿದ್ರು, ನಾನು ಯಾವುದೇ ಪಾತ್ರ ಹಾಕಿದ್ರು, ನನ್ನ ಸಂತೋಷಕ್ಕೆ ನಾನು ಏನೇ ಮಾಡಿದ್ರು, ಎಂಡ್ ಆಫ್ ದಿ ಡೇ ನಾನು ಮಾಡೋದು ನಿಮ್ಮ ಸಂತೋಷಕ್ಕೋಸ್ಕರನೇ. ಖುಷಿಯಾಗಿರಿ, ಬಿಂದಾಸಾಗಿರಿ. ಇಲ್ಲಿ ನೋಡಿ, ದೇವರು ನಿಮಗೆ ಹಲ್ಲು ಕೊಟ್ಟಿದ್ದಾನೆ ಅಂತ ಅಂದಾಗ ದಯವಿಟ್ಟು ಹಲ್ಲನ್ನ ಇನ್ನೊಬ್ಬರಿಗೆ ತೋರಿಸಿ. ಓನ್ಲಿ ಟೂತ್ ಪೇಸ್ಟ್ ಅವಾಗ ಮಾತ್ರ ತೋರಿಸೋದಲ್ಲ, ಬೆಳಗ್ಗೆ ಮಾತ್ರ ಬೇಡ.
ತೋರಿಸಿ, ಹಲ್ಲು ತೋರಿಸಿ. ಬಾಯಿ ಮುಚ್ಚಿ ನಗಾಡೋದು ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿ ನೋಡಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬಾಯಿ ಮುಚ್ಚಿ ನಾನು ನಗಾಡ್ತೀನಿ, ನಾನು ಅಂತ ಅನ್ಸೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನಾನು ಹಿಂಗಿರ್ಬೇಕು. ಎಲ್ಲರೂ ಹಲ್ಲು ಬಿಟ್ಟು ನಗಡಿ. 32 ಹಲ್ಲು ಕೊಟ್ಟಿರ್ತಾರೆ, ಒಂದೊಂದು ಹಲ್ಲು ಒಂದೊಂದು ಏಜಲ್ಲಿ ಉದ್ರೋಗುತ್ತೆ. ತೊಂದ್ರೆ ಇಲ್ಲ, ತೋರಿಸಿ. ಅದ್ ನೋಡಿ ಉದ್ರೋಗಿದೆ ಅಂತ ತೋರಿಸಿ. ಉದ್ರೋಗಿದೆ ಅಂತ ತೋರ್ಸುದು, ಮತ್ತೆ ಇದ್ದಾಗ ಇದೆ ಅಂತ ತೋರಿಸಿ. ಇದೆ ಅಂತ ತೋರಿಸಿ ಉದ್ರೋಗ್ಬಿಡುತ್ತೆ ಮೇಡಮ್. ವೆರಿ ಅಲ್ಲ, ಇದು ಬಂದಿದ್ದೀಗ ಅಪೋಸಿಟ್ ಸಾಕಾಗಿದ್ದು. ಇಟ್ ವಾಸ್ ವೆರಿ ನೈಸ್. ಎಷ್ಟು ಚೆನ್ನಾಗಿದೆ. ಹಲ್ಲು ನೋಡಿ, ಹಲ್ಲು ಸುಮಾರು ವರ್ಷ ಆದ್ಮೇಲೆ ಉದ್ರೋಗುತ್ತೆ. ಇರೋ ಅಷ್ಟೊಳಗಡೆ ತೋರಿಸ್ಬಿಡಿ.